ನೀವ್ ಯಾರನ್ನಾದ್ರೂ ಕರೆದ್ರ? ನಿಮ್ಮನ್ನೇ ಕೂಗಿದ್ದು ಗಂಗಾಧರ ಶಾಸ್ತ್ರಿಗಳೇ. ಗಂಗಾಧರ ಶಾಸ್ತ್ರಿ ಅಂದ್ರೇನು? ಅವ್ರು ಯಾರು? ಯಾಕೆ ನಿಮ್ಮ ಹೆಸರನ್ನ ನೀವೇ ಮರ್ತ್ ಹೋದ್ರಾ? ಇಲ್ಲ, ನಾನಲ್ಲ. ಐ ಆಮ್ ನಾಟ್ ಗಂಗಾಧರ ಶಾಸ್ತ್ರಿ. ಭಾಷೆ ಬದಲಾಯಿಸಿದ್ರೆ ಬ್ಲಡ್ ಬದಲಾಗಲ್ವಲ್ಲ? ಸೀರಿಯಸ್ಲಿ ಐ ಡೋಂಟ್ ನೋ. ನೀವ್ ಅವರಲ್ಲ ಅಂದ್ರೆ ಈ ಸಮಾಧಿ ಹತ್ರ ನೀವ್ಯಾಕ್ ದೀಪ ಹಚ್ತಾ ಇದ್ದೀರಾ? ದೀಪನ? ಅದು ಗಂಗಾಧರ ಶಾಸ್ತ್ರಿ ನನ್ನ ಫ್ರೆಂಡು. ಅವನ್ ಬದುಕಿದಾಗ ಅವನು ಕೂಡ ಹೀಗೆ ದೀಪ ಹಚ್ತಿದ್ದ. ಅವನಿಗೆ ಅವ್ರಮ್ಮ ಅಂದ್ರೆ ತುಂಬಾ ಇಷ್ಟ. ಅವ್ರಪ್ಪ ಹೇಳಿದ್ರು ಅಂತ ಪ್ರತಿ ವರ್ಷ ಇಲ್ಲೇ ದೀಪ ಹಚ್ತಿದ್ದ. ಅವನು ಮನೇಲಿ ಬೆಂಕಿ ಅನಾಹುತದಲ್ಲಿ ಸತ್ತೋದ. ಅದಕ್ಕೆ ಒಬ್ಬ ಫ್ರೆಂಡ್ ಆಗಿ ಅವನ ಜವಾಬ್ದಾರಿನ ನಾನೇ ತಗೊಂಡು ದೀಪ ಹಚ್ತಾ ಇದ್ದೀನಿ. ಹಾಗಾದ್ರೆ ನೀವು ಗಂಗಾಧರ ಶಾಸ್ತ್ರಿಗಳಲ್ಲ ಅಂತ ಆಯ್ತು. ಇಲ್ಲ, ನಿಮ್ಮಪ್ಪ ಬರ್ದಿರೋ ಪತ್ರನ ನಾನು ಓದಿದ್ದೀನಿ. ನಮ್ಮಪ್ಪನ? ವಿಶ್ವನಾಥ ಶಾಸ್ತ್ರಿ ಅವರು. ಗಂಗಾಧರ ಶಾಸ್ತ್ರಿ ಅವರಪ್ಪ ನನಗೆ ಯಾಕೆ ಪತ್ರ ಬರೀತಾರೆ? ನಿಮ್ ಫ್ಯಾಮಿಲಿ ಫೋಟೋನು ಕೂಡ ನಾನು ನೋಡಿದ್ದೀನಿ. ನೀವು ಸುಳ್ಳನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಆದ್ರೆ ನಿಜ ನನಗ್ ಗೊತ್ತು. ಗಂಗಾಧರ ಶಾಸ್ತ್ರಿಗಳು ನೀವೇ. ನಾನಲ್ಲ ಅಂತ ಹೇಳ್ತಿದ್ದೀನಲ್ಲ. ಗಂಗಾಧರ ಶಾಸ್ತ್ರಿಗಳೇ, ಅವರು ನಿಮ್ಮನ್ನ ಸಾಯಿಸ್ತಾರೆ ಅಂತ ನೀವು ಹೆದರ್ಕೋತಾ ಇದ್ದೀರಾ. ಆ ವಿಷಯ ನನಗ್ ಗೊತ್ತು. ಆದ್ರೆ ನೀವ್ ಒಂದೇ ನೆನ್ಪಿಟ್ಕೊಳ್ಳಿ, ಅನ್ಯಾಯವಾಗಿ ನಿಮ್ ಕುಟುಂಬದವ್ರನ್ನ ಮಣ್ಣಲ್ಲಿ ಬೂದಿ ಮಾಡ್ಬಿಟ್ಟಿದ್ದಾರೆ. ಅಂಥವ್ರನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಅವ್ರ ಸ್ವಾರ್ಥಕ್ಕೋಸ್ಕರ ಪವಿತ್ರವಾದ ಗುಡಿಗೆ ಬಾಗ್ಲು ಹಾಕಿಸ್ಬಿಟ್ರು. ಅಷ್ಟಕ್ಕೂ ಏನ್ ಬೇಕು ಆ ದೇವಸ್ಥಾನದಲ್ಲಿ ಅವ್ರಿಗೆ? ಅವ್ರ ಪಾಪಗಳನ್ನೆಲ್ಲ ಹೊರಗೆ ಎಳಿಬೇಕು. ಅವ್ರನ್ನ ಗಲ್ಲಿಗೇರಿಸುವಷ್ಟು ಶಿಕ್ಷೆ ಕೊಡಬೇಕು. ಅದಕ್ಕೆ ನಿಮ್ ಸಹಾಯ ಬೇಕು. ದೇವಸ್ಥಾನದಲ್ಲಿ ನಿತ್ಯ ಪೂಜೆ ನಡಿಬೇಕು. ಇಡೀ ಊರಿಗೆ ಒಳ್ಳೇದಾಗ್ಬೇಕು ಅನ್ನೋ ಸಂಕಲ್ಪದಲ್ಲಿ ಆ ದೇವಸ್ಥಾನನ ತೆಗ್ಸಿದ್ದಕ್ಕೆ ನನ್ನನ್ನು ಕೂಡ ಸಾಯ್ಸಕ್ ನೋಡ್ತಾ ಇದ್ದಾರೆ. ನಿಮ್ಮನ್ನ ನಿಮ್ ಮನೆಯವರನ್ನ ಸಾಯಿಸಿದ್ರು ಅನ್ನೋ ರೋಷ ಕೂಡ ಇಲ್ದೆ ಈ ರೀತಿ ವೇಷ ಭಾಷೆ ಬದಲಾಯಿಸಿ ಬದುಕೋದ್ ಕರೆಕ್ಟಾ? ಇಲ್ಲ ಅಂದ್ರೆ ಆ ಕುತಂತ್ರ ಬುದ್ಧಿ ಮಾಡ್ತಿರೋರ್ನ ಹಿಡಿದು ತಕ್ಕ ಶಾಸ್ತಿ ಕೊಡೋದು ಕರೆಕ್ಟಾ? ಈ ರೀತಿ ಅವ್ರಿಗೆ ಹೆದರ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಅವ್ರನ್ನ ಹಿಡ್ದಾಕೋದ್ ಯಾರು? ಊರಿನ ದೇವಸ್ಥಾನನ ಕಾಪಾಡೋದ್ಯಾರು? ಪ್ಲೀಸ್ ಗಂಗಾಧರ ಶಾಸ್ತ್ರಿಗಳೇ, ನೀವ್ ಯಾಕೆ ಭಯ ಪಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ನೀವು ಬದುಕಿದ್ದೀರಾ ಅಂತ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ಲೇಬಾರ್ದು. ಗೊತ್ತಾದ್ರೆ ಅವರು ಮತ್ತೆ ನಿಮ್ಮನ್ನ ಸಾಯಿಸ್ಬಿಡ್ತಾರೆ. ಇದೇ ಅಲ್ವಾ ನಿಮ್ ಭಯ? ಏಯ್ ವಾಸುದೇವ್, ವಾಸುದೇವ್, ಎಲ್ಲೋ ವಾಸುದೇವ್? ಅವ್ರನ್ನ ನೋಡಕ್ಕೆ ಅಂತ ಬಂದ್ರೆ ಆಹ್ವಾನ ಮಾಡಿ ಕೂರಿಸ್ತಾ ಇದ್ದೆ. ಶತ್ರುವಾಗಿ ಬಂದ್ರೆ ಮೇಲು ಕಳಿಸ್ತೀನಿ. ನನ್ನ ಮಗಳು ರಾಜಲಕ್ಷ್ಮಿನ್ ಸಾಯಿಸ್ಬೇಕು ಅಂತ ನೋಡ್ತೀರೇನೋ? ಬರಕ್ ಹೇಳೋ ವಾಸುದೇವ್ನ. ಏ ವಾಸುದೇವ್, ಏಯ್ ಬಾರೋ ಆಚೆಗೆ. ಬರಕ್ ಹೇಳೋ ನೀನ್ ವಾಸುದೇವ್ನ. ವಾಸುದೇವ್, ಇವನೊಬ್ಬನೇನಾ ಇನ್ಯಾರಾದ್ರೂ ಇದಾರ? ಕಳ್ಸಲೇ. ನಾನ್ ನಿನಗೋಸ್ಕರ ಬಂದ್ರೆ ನಾಯಿ ನರಿಗಳನ್ನ ಯಾಕೋ ಕಳಿಸ್ತಾ ಇದೀಯಾ? ದಮ್ಮು ಧೈರ್ಯ ಇದ್ರೆ ನೀನೇ ಬಾರೋ. ಶಬಾಷ್, ಮಗಳ ಮೇಲೆ ಜೀವನೇ ಇಟ್ಟಿದ್ಯಾ ಅಂತ ಗೊತ್ತಾಯ್ತು. ಸಾಯಿಸೋ ಅಷ್ಟು ಪ್ರೀತಿ ಕೂಡ ಇದೆಯೋ ನೋಡ್ತೀಯಾ? ನನ್ನ ಕಾಂಪೌಂಡ್ ಒಳಗೆ ಕಾಲಿಟ್ಟವರು ಹೊರಗಡೆ ಹೋಗೋದು ಅಷ್ಟು ಸುಲಭ ಅಲ್ಲ.
ಒಂದು ಕ್ಷಣ ತಡ ಆಗಿದ್ರು ಕೂಡ ನಾನ್ ಸತ್ತೇ ಹೋಗ್ಬಿಡ್ತಾ ಇದ್ದೆ. ರಾಜಾರಾಮ್ ಅಂದ್ರೆ ಏನೋ ಅನ್ಕೊಂಡಿದ್ದೆ. ಅಯ್ಯೋಯ್ಯೋ, ಇವಾಗ ಏನ್ ಮಾಡೋದು ಸರ್? ಇನ್ನೇನ್ ಮಾಡ್ತೀಯೋ? ಸಾಯಿಸ್ಬಿಡ. ಬೇಡ, ನಾವ್ ಸಾಯಿಸಿದ್ರೆ ಕೇಸ್ ಆಗುತ್ತೆ. ಈ ಕೆಲ್ಸ ಮಾಡಿದ್ ನಾವೇ ಅಂತ ಯಾರಿಗಾದ್ರೂ ನಮ್ಮ ಮೇಲೆ ಡೌಟ್ ಬಂದ್ರು ಊರ್ ಜನರ ಕೈಯಿಂದ ನಾವ್ ಸಾಯೋದ್ ಖಂಡಿತ. ಮತ್ತೆ ಇವನ್ನ ಸುಮ್ನೆ ಬಿಡು ಅಂತೀಯ? ನನ್ನೇ ಸಾಯ್ಸಕ್ ಬಂದಿದ್ದ. ನಾವ್ ಮಾಡಿದ ಪ್ಲಾನು ಕೂಡ ಅದೇ ತಾನೇ, ಇವನ್ನ ಸಾಯಿಸೋದು. ಸಾಯಿಸ್ಬೇಕು, ಆದ್ರೆ ನಮ್ ಕೈಗೆ ರಕ್ತ ಅಂಟಬಾರ್ದು. ಇವನ್ನ ಸಾಯಿಸಿದ್ ನಾವೇ ಅಂತ ಯಾರಿಗೂ ಅನುಮಾನ ಬರಬಾರ್ದು. ಮುಖ್ಯವಾಗಿ ಆ ರಾಜಲಕ್ಷ್ಮಿಗೆ. ಅದಾದ್ಮೇಲೆ ಈ ಊರ್ ಜನರಿಗೆ ಆ ವಿಷಯ ಗೊತ್ತಾದ್ರೆ ಆ ದೇವ್ರು ನಮ್ಮನ್ನ ಕಾಪಾಡಕ್ಕಾಗಲ್ಲ. ಮತ್ತೆ ಇವನ್ ಹೇಗ್ ಸಾಯ್ತಾನೆ? ಹತ್ರದಲ್ಲೇ ಒಂದು ಕಾಡಿದೆ. ಆ ಕಾಡಲ್ಲಿ ಒಂದು ಹುಲಿ ಓಡಾಡುತ್ತೆ. ಇವನ್ನ ಎತ್ತಾಕೊಂಡ್ ಹೋಗಿ ಆ ಹುಲಿ ಮುಂದೆ ಬಿಸಾಕಣ.